ಫಾದರ್ಸ್ ಡೇ ದಿನದ ಬೆಳಿಗ್ಗೆ ಪ್ರಿಯಾ ದೆಹಲಿಯ ಮಾರುಕಟ್ಟೆಯಲ್ಲಿ ಅವಸರದಿಂದ ಓಡಾಡುತ್ತಿದ್ದಳು. ಹೊಸ ಕೆಲಸದ ಒತ್ತಡದಲ್ಲಿ ತನ್ನ ತಂದೆಗೆ ಕೊಡುಗೆ ಖರೀದಿಸುವುದನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದಳು. ಎಲ್ಲ ಅಂಗಡಿಗಳಲ್ಲಿ ಒಂದೇ ರೀತಿಯ ವಸ್ತುಗಳನ್ನು ನೋಡಿ ನಿರಾಶೆಯಿಂದ ತನ್ನ ತಂದೆಗೆ ಫೋನ್ ಮಾಡಿ ತಡವಾಗಿ ಬರುವುದಕ್ಕೆ ಕ್ಷಮೆ ಕೇಳಿದಳು. ಚಿಂತೆ ಮಾಡಬೇಡ ಮಗಳೇ, ಸುರಕ್ಷಿತವಾಗಿ ಮನೆಗೆ ಬಾ ಎಂದು ಪ್ರೀತಿಯಿಂದ ಹೇಳಿದರು. ಪ್ರಿಯಾ ಮನೆಗೆ ಹೋಗುವುದಕ್ಕೆ ಮೆಟ್ರೋದಲ್ಲಿ ಪ್ರಯಾಣ ಮಾಡಿದಳು. ಅಲ್ಲಿ ಒಬ್ಬ ಮುದುಕನ ಪಕ್ಕದಲ್ಲಿ ಕುಳಿತಳು. ಆ ಮುದುಕನು ಹಳೆಯದಾದ ಪತ್ರವೊಂದನ್ನು ಓದುತ್ತಿದ್ದನ್ನು ನೋಡಿ ಪ್ರಿಯಾ ಮುದುಕನನ್ನು ಕುತೂಹಲದಿಂದ ಕೇಳಿದಳು. ಅವಳ ಕುತೂಹಲವನ್ನು ನೋಡಿ, ಇದು ನನ್ನ ಮಗಳ ಪತ್ರ. ಆಕೆ ಅಮೆರಿಕದಲ್ಲಿ ವಾಸ ಮಾಡುತ್ತಿದ್ದಾಳೆ. ಪ್ರತಿ ವಾರ ಪತ್ರಗಳನ್ನು ಬರೆಯುತ್ತಾಳೆ. ಈ ಪತ್ರಗಳ ಮುಖಾಂತರ ನನಗೆ ತುಂಬ ಸಂತೋಷವಾಗುತ್ತೆ. ಮಾತಲ್ಲದೆ ಈ ಪತ್ರಗಳು ನನ್ನ ಅತ್ಯಂತ ಅಮೂಲ್ಯ ಸಂಪತ್ತಾಗಿದೆ ಎಂದು ಹೇಳಿದನು. ತಕ್ಷಣ ಪ್ರಿಯಳಿಗೂ ಸಹ ನನ್ನ ತಂದೆಗೆ ಪತ್ರ ಬರೆದರೆ ಚೆನ್ನಾಗಿರುತ್ತೆ ಎಂದು ಆಲೋಚಿಸಿ ಪ್ರಯಾಣ ಮಾಡುವಾಗ ತನ್ನ ಫೋನ್ನಲ್ಲಿ ತಂದೆಗೆ ಹೃದಯಸ್ಪರ್ಶಿ ಪತ್ರವನ್ನು ಬರೆದಳು. ಪ್ರಿಯಾ ಮನೆಗೆ ಬಂದಾಗ ತಂದೆ ಒಂದು ಕ್ಷಣ ನಿರಾಶೆಯಿಂದ ಪ್ರಿಯಳನ್ನು ನೋಡಿದರು. ಆಗ ಪ್ರಿಯಾ ತನ್ನ ಪತ್ರವನ್ನು ತೆಗೆದು ತಂದೆಯೊಟ್ಟಿಗೆ ಕಳೆದ ಬಾಲ್ಯದ ನೆನಪುಗಳು, ತಂದೆ ಮಾಡಿದ ತ್ಯಾಗ, ತಂದೆಯ ಕೆಲಸದ ಶೈಲಿ, ತಂದೆಯ ಸ್ಫೂರ್ತಿ ಎಲ್ಲವನ್ನು ಜೋರಾಗಿ ಓದಿದಳು. ಓದಿದನ್ನು ಗಮನವಿಟ್ಟು ಕೇಳಿದ ತಂದೆಯ ಕಣ್ಣುಗಳಲ್ಲಿ ನೀರು ತುಂಬಿತು. ಇದೇ ಅತ್ಯುತ್ತಮವಾದ ಕೊಡುಗೆ ಎಂದು ಪಿಸುಗುಟ್ಟಿ ಪ್ರಿಯಳನ್ನು ಬಿಗಿಯಾಗಿ ಅಪ್ಪಿಕೊಂಡರು. ಪ್ರಿಯರೇ, ಸತ್ಯವೇದವು ಹೀಗೆ ಹೇಳುತ್ತದೆ, ಧರ್ಮಿಯ ತಂದೆಯು ಅತೀ ಸಂತೋಷಪಡುವನು, ಜ್ಞಾನಿಯನ್ನು ಹೆತ್ತವನು ಅವನಲ್ಲಿ ಆನಂದಿಸುವನು. ಸ್ನೇಹಿತರೆ, ನಾವು ನಮ್ಮ ತಂದೆಗೆ ಅತ್ಯುತ್ತಮ ಮಗಳು ಅಥವಾ ಮಗನಾಗಿರೋಣ ಮತ್ತು ನಮ್ಮ ದೈನಂದಿನ ಜೀವನದಲ್ಲಿ ಕ್ರಿಸ್ತನ ಉದಾಹರಣೆಯಾಗಿರೋಣ. ನಾವು ಇಂದು ನೀಡುವ ಆ ಗೌರವದ ಕೊಡುಗೆಯು ಶಾಶ್ವತವಾಗಿ ಉಳಿಯುತ್ತದೆ. ತಮಗೆಲ್ಲರಿಗೂ ಹ್ಯಾಪಿ ಫಾದರ್ಸ್ ಡೇಯ ಶುಭಾಶಯಗಳು.